ಏನ್ ಹೇಳ್ತೀರಾ ಸರಿ ಏನು ಅಂತ ಏನೋ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದ್ದೀರಾ. ನನಗೊಂದು ಮಟನ್ ಬಿರಿಯಾನಿ. ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ ಮಿಸ್ಟರ್ ಅಂಡ್ ಮಿಸಸ್ ಸಾರಾ. ನಾವೆಷ್ಟು ದಿವಸ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾಯಿದ್ದೋ, ಈಗ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ಯೂಟ್ಯೂಬಲ್ಲಿ ಸಹ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಮ್ಮ ವಿಡಿಯೋಗಳನ್ನ ನೀವು ಇಷ್ಟಪಟ್ಟು ಲೈಕ್ ಮಾಡಿ ನೋಡ್ತಾ ಇದ್ರ ಅದೇ ಥರ ಯೂಟ್ಯೂಬಲ್ಲೂ ಕೂಡ ನಮ್ಮನ್ನ ಸಪೋರ್ಟ್ ಮಾಡಿ. ನಾವಿವತ್ತು ಫಸ್ಟ್ ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾ ಇದ್ದೀವಿ. ಏನು ಬ್ಲಾಗ್ಸ್ ಅಂತ ಮೇಡಮ್ ಅವ್ರು ಹೇಳ್ತಾರೆ ಕೇಳಿ. ಏನು ವಿಷಯ ಅಂತಂದರೆ, ಇವಾಗ ಸದ್ಯಕ್ಕೆ ಹತ್ತಿರದಲ್ಲಿರೋದು ವರಮಹಾಲಕ್ಷ್ಮಿ ಹಬ್ಬ. ನಿಮಗೂ ಗೊತ್ತು, ನಮಗೂ ಗೊತ್ತು. ಅದಕ್ಕೆ ನಾವಿವಾಗ ಏನು ಅಂದ್ಕೊಂಡಿದ್ದೀವಿ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಾವು ಎಲ್ಲಿಗೆಲ್ಲ ಹೋಗ್ತೀವಿ, ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ, ನಾವು ತಗೋತೀವಿ. ಬನ್ನಿ ಫ್ರೆಂಡ್ಸ್, ಹೋಗಿ ನಾವು ಇವಾಗ ಶಾಪಿಂಗ್ ಮಾಡೋಣ. ಫಸ್ಟ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ಶಾಪಿಂಗ್ ಮಾಡಬೇಕು ಅಂದರೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕು. ಬನ್ನಿ ಫ್ರೆಂಡ್ಸ್, ಪೆಟ್ರೋಲ್ ಹಾಕ್ಸ್ಕೊಂಡು ಶಾಪಿಂಗ್ ಮಾಡೋಕೆ ಹೋಗೋಣ. ನೋಡಿ ಫ್ರೆಂಡ್ಸ್, GT ಮಾಲ್ ಹತ್ರ ಪಾಸ್ ಆಗ್ತಾ ಇದ್ದೀವಿ. ವೀಕೆಂಡ್ ಆದ್ರೆ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ. ಬಟ್ ಇವಾಗ ಜನನೇ ಇಲ್ಲ. ಒಳಗಡೆ ಇರ್ಬೋದೇನೋ, ನೋಡಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಪ್ರಸನ್ನ ಥಿಯೇಟ್ರು ಸೂಫ್ರಮ್ ಸೋ ಫಿಲಿಮ್ ಹಾಕಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇವತ್ತು ಕಾಮಿಡಿ ಸಿನಿಮಾ ಅಂದರೆ ನಂಬರ್ 1 ಪ್ರೆಸೆಂಟ್ ಆಗಿದೆ, ಓಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ನೀವೇನಾದ್ರೂ ಹೇಳಿ, ನಮ್ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಏನು ಕಮ್ಮಿ ಇಲ್ಲ. ಎಲ್ ನೋಡು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಹಾಗೆ ಮಧ್ಯೆ ಬರ್ತಾ ಅಂಗಳ ಪರಮೇಶ್ವರಿ ದೇವಸ್ಥಾನ ಇದೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಈ ದೇವಸ್ಥಾನ. ಒಳ್ಳೆ ಕ್ರೌಡ್ ಇರ್ತಾರೆ, ತುಂಬಾ ಪವರ್ಫುಲ್ ದೇವಸ್ಥಾನ. ದಯವಿಟ್ಟು ಎಲ್ಲರೂ ಫ್ರೀ ಇದ್ರೆ ಅಮಾವಾಸ್ಯೆ ಶುಕ್ರವಾರದೊತ್ತು ಬಂದು ತಾಯಿ ದರ್ಶನ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಲೋ ಫ್ರೆಂಡ್ಸ್, ನೋಡಿ ಅಂತೂ ಇಂತೂ ನಾವೆಲ್ಲ ಎಲ್ಲಿಗೆ ಬರಬೇಕು ಅಂತ ಅಲ್ಲಿಗೆ ಬಂದಾಯ್ತು. ಹೆಣ್ಣು ಮಕ್ಕಳ ಅಡ್ಡ ಅಂದರೆ ಏನೇನು ಖರೀದಿ ಮಾಡಬೇಕು, ಏನೆಲ್ಲ ಸಿಗುತ್ತೆ ಎಲ್ಲ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ನಾವು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗಿ ಏನು ತೊಗೊತೀವಿ ಅಂತ ಹೇಳೋಣ. ನೋಡಿ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಬಂದ್ವಿ. ನೋಡಿ, ನೀವು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಜನ ಜನ ಜನ. ಆ ಥರ ಇದೆ ಚಿಕ್ಕಪೇಟೆ. ನಿಮಗೇನೇ ಬೇಕು ಅಂದ್ರು, ನೀವು ಏನೇ ತಗೋಬೇಕಂದ್ರು ಚಿಕ್ಕಪೇಟೆಗೆ ಬನ್ನಿ, ತಗೊಳ್ಳಿ. ಆದರೆ ಸ್ವಲ್ಪ ಹುಡುಕಾಡಬೇಕು ಅಷ್ಟೇ. ನೋಡಿ, ಇಲ್ಲಿ ನಡೆದಾಡೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಕ್ರೌಡ್. ಅದರಲ್ಲಿ ನಾವು ಗಾಡೀಲಿ ಹೋಗ್ತಾ ಇದೀವಿ. ಚಿಕ್ಕಪೇಟೆ ಅಂದ್ರೆ ನಿಮ್ಗೆ ಗೊತ್ತು, ಸಂಧಿಗಟ್ಟಿ. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ತುಂಬಾ ಕಷ್ಟ ಇರುತ್ತೆ. ಪಾರ್ಕಿಂಗ್ ಹುಡುಕೋದು ದೊಡ್ಡ ಟಾಸ್ಕ್ ಕೆಲಸ. ಅದ್ರಲ್ಲೂ ಯಾರಿಗ್ ಜೀವನದಲ್ಲಿ ಕಷ್ಟ ಅನ್ನೋದು ಗೊತ್ತಿಲ್ಲ, ಕಷ್ಟ ನೋಡಿರಲ್ಲ ಅಂಥವ್ರು ಚಿಕ್ಕಪೇಟೆಗೆ ಬಂದು ನೋಡಿ ಈ ತರ ಮೂಟೆಗಳನ್ನ ಒರಿರಿ. ಅವಾಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ನೋಡಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬ. ನೋಡಿ, ಎಲ್ರಿಗೂ ಹಾರ, ಡೆಕೋರೇಷನ್ಗೆ ಫ್ಲವರ್ಸ್, ಅದು ಇದು ನೋಡ್ತಾ ಇರ್ತೀರ. ಇಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಗುತ್ತೆ. ಸದ್ಯಕ್ಕೆ ಇವಾಗ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಇದೆ. ಬನ್ನಿ, ಅದಕ್ಕೂ ಏನೇನು ಬೇಕೋ ನೀವು ಶಾಪಿಂಗ್ ಮಾಡಿ. ಚಿಕ್ಕಪೇಟೆ ಅಂದ್ರೇನೆ ಹೆಣ್ಮಕ್ಳಿಗೆ ಒಳ್ಳೆ ಶಾಪಿಂಗ್ ಅಡ್ಡ. ನೀವ್ ಎಲ್ಲಿಂದ ನೋಡಿ, ಸುತ್ತಮುತ್ತ ಬರೀ ಹೆಣ್ಮಕ್ಳೇ ಕಾಣಿಸ್ತಾ ಇರ್ತಾರೆ. ಒಳ್ಳೆ ಕಲರ್ ಫಿಗರ್ಸೇ ಕಾಣಿಸ್ತಾ ಇರ್ತಾರೆ.
ಹೆಣ್ಮಕ್ಳಂತ ಏನಿಲ್ಲ, ಅದ್ರ ಪಕ್ಕದಲ್ಲಿ ಅವ್ರ ಪಕ್ಕದಲ್ಲಿ ಗಂಡಸರು ಇರ್ತಾರೆ ನೋಡಿ, ಹೊರಗ್ ಬೇಕಲ್ಲ. ಏನಿಲ್ಲ, ಇವ್ರು ಶಾಪಿಂಗ್ ಮಾಡ್ತಾರೆ, ನಾವು ಕೂಲಿ ಕೆಲಸ ಮಾಡ್ಬೇಕು ಅಷ್ಟೇನೆ. ಅದಾದ್ರೂ ಮಾಡೋದಕ್ಕೆ ಬರ್ತಿರಲ್ಲ. ಇಲ್ಲಿ ಗಾಡೀಲಿ ಬರೋದಕ್ಕಿಂತ ಗಾಡಿ ಪಾರ್ಕ್ ಮಾಡೋದೇ ತುಂಬ ಕಷ್ಟದ ಕೆಲಸ. ಇಲ್ಲೆಲ್ಲೂ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲ್ಲ, ಸಿಕ್ಕಾಪಟ್ಟೆ ಹುಡುಗಬೇಕು, ನಡಿಬೇಕು. ಬನ್ನಿ, ಲೊಕೇಶನ್ಗೆ ಬಂದಿದ್ದೀವಿ, ಹೋಗಿ ಶಾಪಿಂಗ್ ಮುಗಿಸೋಣ. ನೋಡಿ, ಅಂತೂ ಇಂತೂ ನಾವು ಹುಡುಕ್ತಿದ್ದ ಜಾಗ ಸಿಕ್ತು. ಏನಂತ ಯಾವುದು ಅಂತಂದ್ರೆ ಇಲ್ಲಿ ಸಿದ್ಧಿ ವಿನಾಯಕ ಸಿಲ್ಕ್ಸ್ ಅಂತ ಇದೆ. ಸೊ ಅದ್ರೊಳಗಡೆ ಹೋಗಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಬನ್ನಿ ನೋಡೋಣ. ಇದು ಬಂದು ಅವಿನ್ಯೂ ರೋಡು. ಅವಿನ್ಯೂ ರೋಡಲ್ಲಿ ಬಾಲಾಜಿ ಟೆಂಪಲ್ ಆಪೋಸಿಟ್ ನೋಡಿ. ಆ ಬಿಲ್ಡಿಂಗ್ ಕೆಳಗಡೆ ಕೂಡ ಹೆಣ್ಮಕ್ಳಿಗೆ ಎಲ್ಲ ಥರ ಐಟಮ್ ಸಿಗುತ್ತೆ, ಗಂಡು ಮಕ್ಳಿಗೆ ಎಲ್ಲೂ ಐಟಮ್ ಸಿಗಲ್ಲ ಗುರು. ಏನು ಮಾಡೋಣ ಹೇಳಿ. ಮೇಡಮ್, ಟೋಟಲಾಗಿ ಎಷ್ಟು ಸೀರೆ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ? ಪರವಾಗಿಲ್ಲ ನಡೆಯುತ್ತೆ. ನೀವು ಶಾಪಿಂಗ್ ತಾನೇ ಮಾಡ್ತಿದ್ದೀರಿ. ಇರಲಿ ಆಂಟಿ. ಪಾಪ ಆ ಹುಡುಗನೇ ತೋರಿಸ್ತಾ ಇರೋದು. ಇಲ್ಲಿ ಫುಲ್ಲು ರೋದನೆ ಕೊಡ್ತಾ ಇದ್ದಾರೆ ಮೇಡಮ್ ಅವರು. ನೋಡಿ, ವಿಡಿಯೋ ಕಾಲಲ್ಲಿ ಬೇರೆ ಸೀರೆ ತೊಗೊಳ್ಬೇಕು ಇವರು. ಈ ಕಲರ್ ಬಾರ್ಡ್ರು ಸ್ಕೈ ಬ್ಲೂ ಕಲರ್, ಮತ್ತೆ ಇದು ಆರೆಂಜ್ ಅಲ್ಲಿ ಇದೊಂದು ಡಿಸೈನು, ಸ್ಕೈ ಬ್ಲೂ ಕಲರ್ ಬಾರ್ಡ್ರು, ಇದು ಬಾರ್ಡ್ರು, ಸ್ಕೈ ಬ್ಲೂ ಕಲರ್ ಬಾರ್ಡ್ರು. ಈ ಹೆಣ್ಮಕ್ಳು ಹೆಂಗೆ ಅಂದ್ರೆ ಕಲರ್ ಐತೆ. ಇವ್ರಿಗೆ ವಿಡಿಯೋ ಕಾಲಲ್ಲೂ ಶಾಪಿಂಗ್ ಮಾಡಬೇಕು. ಇವ್ರ ಜೊತೆ ಬಂದ್ಬಿಟ್ಟು ನಾವು ಕೂತು ನಮ್ ಸೊಂಟ ಬಿದ್ದೋಗುತ್ತೆ ಹೊರ್ತು ಇವ್ರ ಶಾಪಿಂಗ್ ಮಾತ್ರ ಮುಗಿಯಲ್ಲ ಬೇಗ. ಯಾ ಗಂಡು ಮಕ್ಳು ಕೂಡ ಈ ಹೆಣ್ಮಕ್ಳು ಜೊತೆ ಶಾಪಿಂಗ್ ಮಾತ್ರ ಹೋಗ್ಬೇಡಿ. ಈ ಶಾಪಿಂಗ್ ಹೋಗೋ ಗೋಳು ಯಾ ಗಂಡು ಮಕ್ಳಿಗೂ ಬೇಡ ಗೋಳು. ಆದ್ರೂ ಇವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನ್ ಬಿಡಲ್ಲ ಬಿಡಿ ಫ್ರೆಂಡ್ಸ್, ಬರ್ಲೇಬೇಕು, ನೋಡ್ಲೇಬೇಕು. ಮೇಡಮ್, ಎಲ್ಲ ಮುಗೀತಾ? ಎಷ್ಟು ತೊಗೊಂಡಿದ್ದೀರಾ ತೋರಿಸಿ. 5 ಸೀರೆ ತೊಗೊಂಡಿದ್ದೀರಾ 1.5 ಅವರಿಂದ. ಇವರೇ ಅಂಗಡಿ ಮಾಲೀಕರು. ಅವ್ರು ಏನ್ ಲೆಕ್ಕ ಆಗ್ತಾ ಇದಾರೆ ಅಂದ್ರೆ ಫ್ರೆಂಡ್ಸ್, ನನ್ ಜೇಬಿಗೆ ಎಷ್ಟು ಕತ್ರಿ ಬೀಳುತ್ತೆ ಅಂತ ಕ್ಲೀನಾಗಿ ಲೆಕ್ಕ ಹಾಕ್ತವ್ರೆ. ಎಷ್ಟೇ ಬಿದ್ರೂ ಬಿಲ್ ಕೊಡ್ಲೇಬೇಕು. ಬನ್ನಿ, ಕೊಟ್ಬಿಟ್ಟು ಹೋಗೋಣ ಈ ಜಾಗ ಬೇಕು. ನೋಡಿ, ಅಂತೂ ಇಂತೂ ನಮ್ದು ಶಾಪಿಂಗ್ ಎಲ್ಲ ಮುಗಿತು. ನಾವೇನೇನು ತಗೊಳ್ಳೋದಕ್ಕೆ ಬಂದಿದ್ವಿ ಅಂದ್ಕೊಂಡಿದ್ವೋ ಎಲ್ಲ ತಗೊಂಡಿದ್ದೀವಿ. ನಮ್ಮದು ಶಾಪಿಂಗ್ ಎಲ್ಲ ಮುಗಿದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಏನೇನು ಅಂತ ಮುಂದಕ್ಕೆ ಹೇಳ್ತಾರೆ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಂದು ಪರ್ಮನೆಂಟ್ ಅಡ್ಡ ಇದೆ. ನಾನು ಆ ಪರ್ಮನೆಂಟ್ ಅಡ್ಡಾಗಿ ಹೋಗಿ ನಾನು ಸ್ನ್ಯಾಕ್ಸ್ ತಿಂದ್ಬಿಟ್ಟೆ ಹೋಗೋದು. ಅದೇನು ಸ್ನ್ಯಾಕ್ಸ್ ತಿಂತೀನಿ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ನಾವು ಶಾಪಿಂಗ್ ಮುಗಿಸಿ ಹೋಗ್ಬೇಕಾದ್ರೆ ಒಂದು ಆಟೋ ನೋಡಿದ್ವಿ. ಅದ್ರ ಮೇಲೆ ಏನಂತ ಬರ್ದಿದ್ವು ಅಂದ್ರೆ, ಆ ಲೈನ್ಸ್ ನ ನೋಡಿದ್ರೆ ಹುಡುಗಿರ್ ಫಿದಾ ಆಗ್ಬಿಡ್ಬೇಕು, ಆ ತರ ಬರ್ದಿದ್ರು ನೋಡಿ. ಆಕಸ್ಮಿಕವಾಗಿ ಕೇಳದೆ ನನಗೆ ಸಿಕ್ಕ ದೇವತೆ ನೀನು, ಆದರೆ ನನ್ನ ಬಿಟ್ಟು ಹೋಗಲು ಕಾರಣ ಹೇಳದೆ ಹೋದೆ ಏಕೆ ನೀನು, ಆದರೂ ಮತ್ತೆ ನೀನು ಸಿಗುತ್ತೀಯ ಎಂಬ ನಂಬಿಕೆಯಲ್ಲಿ ಬದುಕಿರುವೆನು ನಾನು. ನೋಡಿ ಫ್ರೆಂಡ್ಸ್, ಯಾವ ತರ ಬರ್ದಿದ್ದಾರೆ ಅಂದ್ರೆ ನಮ್ಮ ಆಟೋ ಡ್ರೈವರ್ಗೆ ಸರಿಸಾಟಿ ಯಾರು ಇಲ್ಲ.
ಏನು ತೊಗೊಂಡ್ರೆ ಮೇಡಮ್? ಒಂದು ಪಪ್ಸ್ ಪೇಣಿ ಮಿಲ್ಕ್. ಸಿಕ್ಕಾಪಟ್ಟೆ ಹೊಟ್ಟೆ ಶಾಪಿಂಗ್ ಅಂತ ಒಳ್ಳೆ ಬರೆ ಹಾಕಿದ್ಯಾ? ನಾನಾ ನಮ್ಗೆ ಹೊಟ್ಟೆ ಹಾಕಿದ್ದೇವೆ. ಒಂದು ಒಳ್ಳೆ ಬಿರಿಯಾನಿ ಬರ್ತೀವಿ ನಮ್ಮ ಏರಿಯಾದಲ್ಲಿ. ಬನ್ನಿ ಫ್ರೆಂಡ್ಸ್, ಈಗ ಹೊಟ್ಟೆ ಹಸಿತೈತಿ ಅಂತೆ ಬಸವೇಶ್ವರ ನಗರದಲ್ಲಿ ಒಂದು ಒಳ್ಳೆ ಹೋಟ್ಲು ಯಾವುದು ಅಂತ ಅದನ್ನ ನೀವು ತೋರಿಸ್ತೀವಿ. ನೀವು ಇಲ್ಲೇನಾದರೂ ಈ ಕಡೆ ಓಡಾಡೋ ಥರ ಇದ್ದು ನೀವು ಅಲ್ಲಿ ತಿಂದಿದ್ರೆ ನಿಮ್ಗೆ ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಯಾವುದು ಅಂತ ನಾವೇ ಹೇಳ್ತೀವಿ, ಬನ್ನಿ. ಏನು ಆರ್ಡ್ರ್ ಮಾಡಿದ್ದೀರಾ ಮೇಡಮ್? ನೋಡಿ ಬಂತು ಬಿಸಿ ಬಿಸಿ ಮಟನ್ ಬಿರಿಯಾನಿ. ಹೌದಾ? ಬನ್ನಿ ಎಲ್ಲರೂ ಮಟನ್ ಬಿರಿಯಾನಿ ತಿನ್ನೋಣ. ಯಾವ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಬಂದ ತಕ್ಷಣ ತಿಂತ್ಯಾ ಏನಿಲ್ಲ ಸುರಚ್ಕೊಂಬಿಟ್ಟವ್ರೆ ಆಗಲೇ. ಇಲ್ಲ ಕಣಮ್ಮ, ನಿಮ್ಮ ಜೊತೆ ಶಾಪಿಂಗ್ ಬಂದು ಬರೀ ಒಂದು ಪೇಣಿ ತಿನ್ಕೊಂಡು ಬಂದಿದ್ದೀನಿ. ಹೊಟ್ಟೆ ಅಷ್ಟಲ್ಲ. ಹೆಂಗಿದೆ ಬಿರಿಯಾನಿ? ನಿಮ್ಮ ರಾಜನಹಳ್ಳಿ ಹೋಟ್ಲು ಬಿರಿಯಾನಿ ಅಂದರೆ ಅಮೃತ ಆಗ್ತದೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ಈ ಹೋಟ್ಲು ಕಡ್ದಾಗಿಂದ ಬರ್ತಾ ಚೆನ್ನಾಗಿರುತ್ತಾ? ಸೂಪರ್ ಇರುತ್ತೆ. ಓಕೆ. ನನಗೆ ಹೇಳ್ತಾರಲ್ಲ, ಇವ್ರು ಹೊಟ್ಟೆ ಅಷ್ಟವಾಗಿಲ್ವಾ ಓಡಾಡಿ ಹೆಣ್ಮಕ್ಳ ಜೊತೆ ಶಾಪಿಂಗ್ ಯಾವಾಗ ಹೋಗ್ತೀವೋ ಹೋದಾಗೆಲ್ಲ ನಮಗೆಲ್ಲ ಹೊಟ್ಟೆ ಅಶ್ವ ಹಿಂಗೆ ಆಗೋದು. ನನಗೂ ಗೊತ್ತು, ನಿಮಗೂ ಗೊತ್ತು, ಗಂಡು ಮಕ್ಕಳು ಭಾಳ ಅಂತ ನಾಯಿ ಭಾಳ ಆಗುತ್ತೆ ಶಾಪಿಂಗಿಗೆ ಹೋದರೆ ಹೆಣ್ಮಕ್ಳ ಜೊತೆ ಅಂತ. ಬರೀ ಹಿಂಗೆ ತಲೆ ಅಳಾಡ್ಸೋದಲ್ಲ, ನಮ್ಮ ಕಷ್ಟ ನಮ್ಗೆ ಗೊತ್ತಾಗತ್ತೆ. ಮೇಡಮ್, ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡ್ಕೊಂಬಂದ್ರಲ್ಲ, ಏನೇನು ತಂದಿದ್ದೀರಾ ಮೇಡಮ್? ಅದೇ ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇವಾಗ ಒಂದೊಂದಾಗಿ ತೋರಿಸ್ತೀವಿ, ಬನ್ನಿ. ಮತ್ತು ಇನ್ನೊಂದು ಕೆಲವೊಂದನ್ನ ನಾವು ಶಾಪ್ ಮಾಡೋದು ತೋರ್ಸೋಕ್ಕಾಗಿಲ್ಲ, ಯಾಕೆ ಅಂದರೆ ಅಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಮತ್ತು ಕೆಲವೊಂದು ಫಸ್ಟೇ ಆರ್ಡ್ರ್ ಕೊಟ್ಟಿದ್ವಿ, ಹಂಗೆ ಬರ್ತಾ ಆಂದವೇ ಎಲ್ಲ ಕಲೆಕ್ಟ್ ಮಾಡಿ ತೊಗೊಬಂದಿದ್ದೀವಿ. ಇವಾಗ ಒಂದೊಂದೇ ತೋರಿಸ್ತೀವಿ, ಬನ್ನಿ. ಟೋಟಲು ಒಂದು 10 ಸೀರೆ ತಗೊಂಡಿದ್ದೀವಿ. ಇದೆಲ್ಲನೂ ಉಡ್ಸ್ಕೊಳ್ಳಿಕ್ಕೆ, ಅಂದರೆ ಅಷ್ಟೊಂದು ಕುಂಕುಮ ಕೊಡೋದಕ್ಕೆ. ತುಂಬ ಜೋರು ಮಾಡ್ತಾ ಇದ್ದೀರಾ ಹಬ್ಬನ ಈ ವರ್ಷ. ಲಕ್ಷ್ಮಿ ಸೀರೆ ತೋರಿಸ್ತೀನಿ. ಲಕ್ಷ್ಮಿ ಸೀರೆ ನೋಡಿ, ಇದು ಲಕ್ಷ್ಮಿ ಗುಡಿಸೋ ಸೀರೆ. ಎಲ್ಲಿಂದ ತಂದ್ರೆ ಇದು? ಅಲ್ಲೇ ಮಗ್ಗ ಮಗ್ಗದಿಂದ ಎಣಿಸಿ ಬರುವ ಸೀರೆ ಅದು. ಮತ್ತೆ ಇದು ಒಂದು ಕಳ್ಸಿ ಗಿಡ. ನೀವು ಎರಡು ಸೀರೆ ಉಡಿಸ್ತೀರಾ? ಒಂದು ಸೀರೆ ಉಡಿಸ್ತೀವಿ, ಒಂದು ಸೀರೆ ಇಡ್ತೀವಿ. ಎಷ್ಟು ಕೊಟ್ರ ಮೇಡಮ್ ಇದಕ್ಕೆ? ನಿಮ್ಮ ಅಮ್ಮವ್ರು ಕೇಳ್ತಾರೆ. ಈ ಸೀರೆ ಬಂದು 4,500,000. ನೋಡಿ ಫ್ರೆಂಡ್ಸ್, ಈ ಸೀರೆಗೆ 4,500,000 ಬಂದಿದ್ದಾರೆ. ಮಗದ್ದು ಸೀರೆ ಇದು ಅಷ್ಟೇ. ಸರಿ, ಸೀರೆ ಬಿಡಿ ಮೇಡಮ್. ನೆಕ್ಸ್ಟ್ ಏನು ತಂದಿದ್ದೀರಾ? ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋದು ಮೇಯ್ನು ಹಿಂಡಿಗೆ. ಇದೊಂದು ಹಿಂಡಿಗೆ ತಗೊಬಂದಿದ್ದೀವಿ. ಆಮೇಲೆ ಮೇಡಮ್, ಇದೇನೋ ಕವರಲ್ಲಿ ಇಟ್ಟಿದ್ದೀರಾ? ಅದು ಆಮೇಲೆ ಲಾಸ್ಟಲ್ಲಿ ಯೂಸ್ ಮಾಡೋದು. ಲಾಸ್ಟ್ ಅದು ಇರ್ತೀರಾ? ಸರಿ ಮೇಡಮ್, ನಿಮ್ಮ ಖುಷಿ. ಆಮೇಲೆ ನೋಡಿ ಬೆಳ್ಳಿ ಐಟಮ್ಸ್ ತಗೊಂಡಿದ್ದೀವಿ. ದೀಪ, ಪ್ಲೇಟು ನೋಡಿ ಎಲ್ಲನೂ ತಗೊಬಂದಿದ್ದೀವಿ. ನೋಡಿ ಇದೆಲ್ಲ ಆದಮೇಲೆ ಇದೊಂದು ಐಟಮ್ಸ್ ತಂದಿದ್ದೀವಿ. ಇದು ಅಲ್ಲಿಂದನೇ ತಂದಿದ್ದು.
ಇದು 2 ಥರ ಮಾಡ್ಬೋದು. ಇದು ನೋಡಿ ಗಿಂಡ ಹಾಕೋ ಥರ ಆದ್ರೂ ಫುಲ್ಲು ಗಿಂಡ ಥರನೂ ತೋರಿಸಿ ಮೇಡಮ್ ಒಂದ್ಸರಿ ಯಾವ ಥರ ರಿಮೂವ್ ಮಾಡೋದು ಅಂತ. ಇದು ಹೀಗೂ ಮಾಡ್ಬೋದು. ಇಲ್ಲ ನಮಗೆ ಜಾಸ್ತಿ ಹೂವು ತಗೊಂಬಂದು ಮಾಡೋಕ್ಕಾಗಲ್ಲ ಅಂದರೆ ಇದು ಇಟ್ಬಿಟ್ಟು ಸಪ್ರೇಟು ನೋಡಿ ಹೀಗೂ ಮಾಡ್ಬೋದು. ಇದು ಸಪ್ರೇಟ್ ಕಡೆ ತೋರಿಸಿ ಓಕೆ ಮೇಡಮ್. ನೋಡಿ ಇದು ಈ ಥರ ಮಾಡಿ. ಇದು ಹಿಂದೆ ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋದಕ್ಕೆ, ಅದು ಕಲಶ ಕೂರಿಸೋದಕ್ಕೆ. ಇಲ್ಲ ಅಂದರೆ ಸಪ್ರೇಟು ಇಟ್ಕೊಂಡು ಸ್ಟ್ಯಾಂಡ್ ಆಯ್ತು ಮೇಡಮ್. ನೆಕ್ಸ್ಟ್ ಏನು ತಂದಿದ್ದೀರಾ? ನೆಕ್ಸ್ಟು ಆ ಬಾಕ್ಸ್ ಕೊಡಿ. ಈ ಬಾಕ್ಸ್ ಮೇಡಮ್. ಏನಿದೆ ಅಂತಂದರೆ ಏನು ಮೇಡಮ್ ತುಂಬ ಸರ್ಪ್ರೈಸ್ ಸುಮ್ಮನೆ ಅನ್ಸುತ್ತೆ ಏನೋ. ಇದೇ ಮೀನು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಇದೇ ಮೀನು. ತೋರಿಸಿದ್ದೀನಿ ನನಗೆ ಗೊತ್ತು ನಿಮ್ಮ ತಾಯಿ ತೋರಿಸಿದ್ದೀನಿ. ಇದು ವರಮಹಾಲಕ್ಷ್ಮಿ ತಾಯಿ ಮುಖವಾಡ. ಚೆನ್ನಾಯ್ತಾ? ಹಾಗೆ ಇಲ್ಲಿ ತೋರಿಸಿ ಆಂಟಿ ನಮ್ಮ ವೀಕ್ಷಕರಿಗೆ. ಮನೆಗೆ ಬಂದಿರೋ ಮಹಾಲಕ್ಷ್ಮಿನ ನಿಮಗೆ ಖುಷಿನಾ? ಏನೋ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದ್ದೀರಾ? ಇಲ್ಲಪ್ಪ, ಲಕ್ಷ್ಮಿ ಬಂದಿದ್ದು ಖುಷಿಗೆ. ನೋಡಿ ಫ್ರೆಂಡ್ಸ್, ಈ ಥರ ಏನಾದ್ರೂ ನಿಮಗೂ ನಿಮ್ಮ ಮನೇಲಿರೋ ಲಕ್ಷ್ಮಿಗೆ ಅಲಂಕಾರ ಬೇಕು ಅಂತಂದರೆ ಹೇಳಿದ್ವಲ್ಲ ಶ್ರೀಲಕ್ಷ್ಮಿ ಗೋಲ್ಡ್ ಕವರಿಂಗ್ ಅವ್ರ ಹತ್ರ ಹೋಗಿ ನಿಮ್ಮದೇ ಮುಖವಾಡ ತೊಗೊಂಡೋದ್ರೂ ತುಂಬ ಚೆನ್ನಾಗಿ ರೆಡಿ ಮಾಡಿ ಕೊಡ್ತಾರೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ನೋಡಿದ್ರಲ್ಲ ನಾವೇನೇನೆಲ್ಲ ತಂದಿದ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ ಎಲ್ಲ ನಿಮ್ಮ ಮುಂದಕ್ಕೆ ತೋರಿಸಿದ್ವಿ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀವಿ. ಮತ್ತು ಇನ್ನೊಂದು, ಇದು ನಮ್ಮ ಫಸ್ಟ್ ವಿಡಿಯೋ. ಎಲ್ಲರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಏನಾದರೂ ಇದರಲ್ಲಿ ನಾವು ಮಾಡಿರೋದ್ರಲ್ಲಿ ತಪ್ಪಿದ್ರೆ ಹೇಳಿ ಕಮೆಂಟ್ ಮೂಲಕ, ನಾವು ತಿದ್ಕೋತೀವಿ. ನೆಕ್ಸ್ಟ್ ಟೈಮ್ ಅದನ್ನು ಇಂಪ್ರೂವ್ ಮಾಡ್ಕೊಂಡು ವಿಡಿಯೋ ಮಾಡ್ತೀವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.